ಹಾಯ್, ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಎಗ್ ರೈಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಎಗ್ ರೈಸಿಗೆ ಐಟಮ್ಸ್ ಆನಿಯನ್, ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಳ್ಳಿ. ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಸಾಸು ಮತ್ತೆ ಸೋಯಾ ಸಾಸು ಮತ್ತೆ 5 ಮೊಟ್ಟೆ. ನೆಕ್ಸ್ಟ್ ಒಂದ್ ಬಾಣ್ಲಿ ತಗೊಂಡಿದ್ವಿ. ಅದಕ್ಕೆ ಬಾಣ್ಲಿ ಕಾದಿದೆ, ಅದಕ್ಕೆ ಸ್ವಲ್ಪ ಆಯಿಲ್. ಎಗ್ ರೈಸ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಒಣಗೋಳ್ಗಿರೋ ತರ ಇರುತ್ತೆ, ಚೆನ್ನಾಗಿರಲ್ಲ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದೀನಿ. ಆಯಿಲ್ ಕಾಯಕ್ ಬಿಡಿ, ತುಂಬಾ ಆಯಿಲ್ ಏನ್ ಕಾಯಿಸ್ಬೇಡಿ, ಸ್ವಲ್ಪನೇ ಆಯಿಲ್ ಕಾಯಿಸಿ. ಫಸ್ಟ್ ಮೊಟ್ಟೆ ಹಾಕಿ, ನಾನು 5 ಮೊಟ್ಟೆನೂ ಒಡೆದಿ ಹಾಕೊಂತಿದ್ದೀನಿ. 5 ಮೊಟ್ಟೆನೂ ಒಡೆದಾಯ್ತು. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಉಪ್ಪು ಹಾಕಾಯ್ತು. ಇದನ್ನ ಕ್ಲೀನಾಗೆ ಎಣ್ಣೆಯಲ್ಲಿ ಕಲಸಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಹೆಚ್ಚಿಟ್ಕೊಂಡ್ರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ. ಆಯಿಲ್ ಅಲ್ಲಿ ಹಸಿರು ಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಫ್ರೈ ಆಗ್ತಿದೆ. ಅವಾಗ ನೆಕ್ಸ್ಟ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಕ್ಲೀನಾಗೆ ಮಿಕ್ಸ್ ಮಾಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದೀನಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡ್ರು ಅಂತ ಈರುಳ್ಳಿ ಹಾಕ್ತಿದ್ದೀನಿ. ನಾನು 3 ಈರುಳ್ಳಿ ಹಚ್ಕೊಂಡಿದೀನಿ, ಮೀಡಿಯಂ ಸೈಜ್ದು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಾಯ್ತು. ಇದನ್ನ ಕ್ಲೀನಾಗೆ ಆನಿಯನ್ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಆಗೋ ತನಕ ಸ್ವಲ್ಪ ಉರಿಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಆನಿಯನ್ ಫ್ರೈ ಆದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡ್ರ ರೈಸ್ನ ಹಾಕೋಬೇಕು. ಸ್ವಲ್ಪ ರೈಸ್ನ ಬಿಸಿ ಬಿಸಿದ್ ಹಾಕ್ಬೇಡಿ, ಸ್ವಲ್ಪ ಉಡಿ ಮಾಡಿ ಹಾಕಿ. ಈಗ ರೈಸ್ ಹಾಕಿದೀನಿ. ನೆಕ್ಸ್ಟ್ ಮಿಕ್ಸ್ ಮಾಡಬೇಡಿ. ಅದಕ್ಕೆ 1 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನ್ ಗರಂ ಮಸಾಲ, ಪೆಪ್ಪರ್ ಪೌಡರು ಮತ್ತೆ ಜೀರಿಗೆ ಪುಡಿ 1/2 ಸ್ಪೂನು ಇಷ್ಟನ್ನ ತಗೊಂಡಿದ್ದೀನಿ. ಇದನ್ನ ಹಾಕಿ ಫಸ್ಟ್. ಅದಾದ್ಮೇಲೆ 1 ಸ್ಪೂನು ಚಿಲ್ಲಿ ಸಾಸ್ ಹಾಕೋತಿದ್ದೀನಿ. ಒಂದ್ ಸ್ವಲ್ಪ ಮತ್ತೆ 1.5 ಸ್ಪೂನು ಸೋಯಾ ಸಾಸ್ ಹಾಕೋತಿದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತಿದ್ದೀನಿ. ಇದನ್ನ ಹಾಕಕ್ಕಿಂತ ಮುಂಚೆ ಈ ತರ ಪುಡಿ ಮಾಡ್ಕೊಂಡು ಮೇಲೆ ಉದುರಿಸ್ಕೊಳ್ಳಿ. ಇದನ್ನೆಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ. ಇದನ್ನ ಕ್ಲೀನಾಗಿ ಎಲ್ಲ ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದೀನಿ. ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ, ಲಾಸ್ಟಿಗೆ ಹಾಕಿ ಸ್ವಲ್ಪ ಹಾಕಿದೀನಿ. ಇನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದೀನಿ. ಕೊನೆಯಲ್ಲಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಈ ತರ ಉದುರಿಸಿ
ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು 5 ಮಿನಿಟ್ಸ್ ಗ್ಯಾಸ್ನ ಆಫ್ ಮಾಡಬೇಡಿ. 5 ಮಿನಿಟ್ಸ್ ಲೋ ಫ್ಲೇಮಿಂದ ಬೆಂದಿದೆ. ಲಾಸ್ಟಿಗೆ ಕ್ಲೀನಾಗಿ ಮಿಕ್ಸ್ ಮಾಡಿ. ತುಂಬಾ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಡಿ, ಕ್ಲೀನಾಗಿ ಇದು ಮಾಡಿ, ಇಲ್ಲಾಂದ್ರೆ ಮುದ್ದೆ ತರ ಆಗತ್ತೆ. ಇಷ್ಟೇ, ವೆರಿ ಈಸಿಯಾಗಿ ಎಗ್ ರೈಸ್ ನ ಮಾಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.